ಗೊತ್ತಿಲ್ಲ. ಎನ್ಲೈಟನ್ಮೆಂಟ್ ಸುಮಾರು ಜನ ಏನು ತಿಳ್ಕೊಂಡಿದ್ದಾರೆ, ಕುಂಡಲಿನಿಯನ್ನು ಹೊರಗೆ ತೆಗೆಸಿ ಅದನ್ನ ಸಹಸ್ರಾರ ಚಕ್ರಕ್ಕೆ ತಂದ್ರೆ ಎನ್ಲೈಟನ್ಮೆಂಟ್ ಅಂತಾರೆ. ಇಲ್ಲ, ಕುಂಡಲಿನಿ ಬರೋ ಅವಶ್ಯಕತೆನೇ ಇಲ್ಲ, ಮೂರನೇ ಕಣ್ಣು ಓಪನ್ ಆಗೋ ಅವಶ್ಯಕತೆನೇ ಇಲ್ಲ. ಸರಿ ತಪ್ಪು ಅದರ ಅರಿವು, ಸರಿ ತಪ್ಪು ಅದರ ದಾರಿಯಲ್ಲಿ ಹೋಗುವ ಮನೋಶಕ್ತಿ, ಅದೆರಡು ನಿಮಗೆ ಬಂದ್ಬಿಡ್ತು ಅಂದರೆ ದುಃಖವಿಲ್ಲ. ಮನುಷ್ಯನಿಗೆ ಬೇಕಾಗಿರೋದೇ ಆನಂದ, ಆನಂದ ಪರಮಾನಂದ ಸಚ್ಚಿದಾನಂದ. ದುಃಖನ್ನ ಮ್ಯಾನೇಜ್ ಮಾಡುವ ತಾಕತ್ತು ನಮ್ಮಲ್ಲಿ ಬಂದ್ಬಿಡ್ತು ಅಂದ್ರೆ ಆನಂದ ಪರಮಾನ. ಸುನಾಮಿ 50 ಮೀಟರ್ಗೆ ನೀರು ಬಂದು ಹೊಡಿತಾ ಇದೆ, ತಲೆನೇ ಕಡಿಸ್ಕೊಳ್ಳಲ್ಲ. ನನಗೆ ಜೀವದ ಭಯ ಇಲ್ವಲ್ಲ, ಜೀವ ಅಂದ್ರೆ ಏನನ್ನೋ ಅರಿವು ನನಗೆ ಬಂದ್ಬಿಡ್ತಲ್ಲ. ನಾನು ಅರ್ಥಕೊಳ್ಳೋಕೆ ದೇವರು ಇದ್ರೊಳಗೆ ಇಟ್ಟಿದ್ದಾನ ಆತ್ಮನ್ನ. ಸುನಾಮಿ ಬಂದು ನನ್ನ ತಗೊಂಡೋಯ್ತು, ಆತ್ಮನ್ನ ಬಿಡುಗಡೆ ಮಾಡ್ಬಿಡ್ತಾ, ಪರವಾಗಿಲ್ಲ, ನಂಗೆ ಅರಿವು ಬರೋ ತನಕ ಇನ್ನೊಂದು ದೇಹ ಕೊಡ್ತಾನ. ಗೊತ್ತೇ ಇಲ್ವಲ್ಲ, ನಂಗೆ ಇದು ಒಂದೇ ದೇಹ ಇದೆ ನಾ ತಿಳ್ಕೊಂಡಿದ್ದೀನಿ. ಒಬ್ಬನೇ ಗಂಡ, ಒಬ್ಬನೇ ದೇಹ, ಒಬ್ಬನೇ ಮನೆ, ಒಂದೇ ಕಾರು, ಒಂದೇ ಮಗಳು, ಒಂದೇ ಮಗ. ಇಲ್ಲ, ಈ ಅರಿವು ನಮಗೆ ಯಾವಾಗ ಬರುತ್ತೆ, ಆವಾಗ ನಿಮಗೆ ಎನ್ಲೈಟನ್ಮೆಂಟು ಬಂತು ಅಂತ ಅರ್ಥ. ಸತ್ಯದ ಅರಿವು, ಸತ್ಯದ ಅರಿವನ್ನು ಪಡೆಯಕ್ಕೆ ದಾರಿಗಳನ್ನು ಹುಡುಕ್ತಾರೆ. ಕರ್ಮಯೋಗ, ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕುಂಡಲಿನಿ ಕ್ರಿಯಾಯೋಗ, ವಾಸಿಯೋಗ, ಸ್ವರಯೋಗ, ವಿಚಿತ್ರ ವಿಚಿತ್ರ ದಾರಿಗಳು. ಯಾವುದಾದ್ರು ಒಂದು ದಾರಿಯನ್ನು ಹಿಡ್ಕೊಂಡು ಒಬ್ಬ ಯೋಗಿ ಒಬ್ಬ ಗುರುವನ್ನ ಕಂಡುಕೊಂಡು ಬಿಟ್ರೆ ಖಂಡಿತ 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 ಪಾಪಕರ್ಮಗಳು ಕಳೆಯುತ್ತೆ, ಮುಕ್ತಿಯ ದಾರಿಯನ್ನು ನೀವು ಕಂಡುಹಿಡ್ಕೋತೀರ. ಈ ಜನ್ಮದಲ್ಲಿ ಮುಕ್ತಿ ಸಿಗುತ್ತೋ ಇಲ್ಲವೋ, ಮುಕ್ತಿ ಅಂತನ್ನೋ ಗೇಟ್ ಒಳಗಡೆ ನುಗ್ಗುತ್ತೀರ, ನುಗ್ಗೋದಕ್ಕೆ ಅವಕಾಶ ಸಿಕ್ಬಿಡುತ್ತೆ. ಸಿನಿಮಾ ಟಿಕೆಟ್ ತೆಗೆಯೋಕ್ಕೆ ಕ್ಯೂನಲ್ಲಿ ನಿಂತಿರ್ತೀವಿ, ಬೆಳಗಿನ ಜಾವ 5 ಗಂಟೆಗೆ ಹೋಗಿ ನಿಂತರೆ ಫಸ್ಟ್ ಟಿಕೆಟ್ ನಿಮಗೆ. 8 ಗಂಟೆಗೆ ಹೋಗಿ ನಿಂತಿರಿ ಅಂತಂದರೆ 300ನೇ ಟಿಕೆಟು 400ನೇ ಟಿಕೆಟು ಇರುತ್ತೆ, ಅಥವಾ 2ನೇ ಶೋಗೆ ಟಿಕೆಟ್ ಸಿಗುತ್ತೆ, ಅಥವಾ 1 ವಾರ ಬಿಟ್ಟು ಸಿಗುತ್ತೆ. ಒಟ್ಟರಲ್ಲಿ ಸಿಗುತ್ತೆ ಕ್ಯೂನಲ್ಲಿ ನಿಂತುಬಿಟ್ರೆ. ಸೊ ಕ್ಯೂನಲ್ಲಿ ನಿಂತುಬಿಟ್ಟಿದ್ದೀವಿ ಅಂತ ಗ್ಯಾರಂಟಿ. ಮುಕ್ತಿಯ ಕ್ಯೂ ಯಾವಾಗ ಬೇಕಾದ್ರೂ ಸಿಗುತ್ತೆ. ಆ ಕ್ಯೂನ ಹಿಡಿಯೋದು ಕಂಡುಹಿಡಿಯೋದೇ ಕಟ್ಟವೇ. ಈ ಆಸೆ ಬಂದಿದೆ, ಟ್ಯೂನಪ್ ಮಾಡಬೇಕಂತೆ. ಸರಿಯಾಗಿ ಟ್ಯೂನಪ್ ಮಾಡಿ ಕರೆಕ್ಟಾದ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಒಂದು ಅಕ್ಕಿಬೇಳೆ ಕ್ಯೂ, ಇನ್ನೊಂದು ಈ 3000 ರೂಪಾಯಿ ಕ್ಯೂ, ಅಥವಾ ಈ ಕರೆಂಟ್ ಕ್ಯೂ, ಏನೇನೋ ಇದೆ ಈಗ ಬೆನಿಫಿಟ್ಗಳು. ಈ ನಿಮ್ಮ ಜೀವನದ ಬೆನಿಫಿಟ್ ಬೇಕಾ, ಜೀವನದ ಬೆನಿಫಿಟ್ ಕ್ಯೂನಲ್ಲಿ ನಿಂತ್ಕೋಬೇಕು. ನೀವು ನಿಂತ್ಬಿಟ್ರೆ ಸಿಗತ್ತೆ. ಸರಿ, ಈಗ ಬರೋಣ 3ನೇ ಕಣ್ಣು ನೋಡಿ.